ಹಲೋ ನಮಸ್ಕಾರ. ಒಂದೆರಡು ದಿವಸ ವೆಯ್ಟ್ ಮಾಡೋಣ, ಆಮೇಲೆ ಮಾತಾಡೋಣ ಅಂತಲೇ ಇದ್ದೆ. ಕ್ರಿಸ್ಮಸ್ ಮ್ಯಾಟ್ರು. ಮೊನ್ನೆ 25ನೇ ತಾರೀಕು ಕ್ರಿಸ್ಮಸ್ ಹಬ್ಬ. ಇಡೀ ಜಗತ್ತು ಭಾಳ ಅದ್ದೂರಿಯಿಂದಲೇ ಈ ಹಬ್ಬವನ್ನು ಆಚರಣೆ ಮಾಡಿತು. ನನ್ನ ದೇಶದಲ್ಲೂ ಯಥಾಪ್ರಕಾರ ಕ್ರಿಸ್ಮಸ್ ಹಬ್ಬದ ಸಂಭ್ರಮ ಎಲ್ಲೆಡೆ ಕಾಣಿಸ್ತಾ ಇತ್ತು. ಅದಕ್ಕಿಂತ ಹೆಚ್ಚಾಗಿ ಈ ಕೋಮುವಾದಿ ಪಿಂಡಗಳಿದಾವಲ್ಲ, ಇದ್ದಕ್ಕಿದ್ದ ಹುಡ್ಕೊಂಡಿದ್ದಾವೆ. ಏನು ಮಾಡೋಕ್ಕೆ ಹೊರಟಿದ್ದಾರೆ ಈ ದೇಶ ಅಂತ ಗೊತ್ತಿಲ್ಲ, ಮಾಡೋಕ್ಕೆ ಕೆಲಸ ಇಲ್ಲ, ಸಿಕ್ಕಾಪಟ್ಟೆ ತರಲೆ, ಸಿಕ್ಕಾಪಟ್ಟೆ ಗಲಾಟೆ. ಈ ದೇಶದ ಅನೇಕ ಕಡೆ ಈ ಕ್ರಿಸ್ಮಸ್ ಹಬ್ಬದ ಮೆರುಗಿಗೆ ಕೊಳ್ಳಿ ಇಡೋ ಕೆಲಸವನ್ನು ಮಾಡಿದ್ದಾರೆ, ಸಿಕ್ಕಾಪಟ್ಟೆ ಗಲಾಟೆ ಮಾಡಿದ್ದಾರೆ, ಡಿಸ್ಟರ್ಬ್ ಮಾಡಿದ್ದಾರೆ. ಭಾರತ ದೇಶ ಈ ಹಿಂದೆ ಎಂದೂ ಕಾಣದಷ್ಟು, ಎಲ್ಲಿಯೂ ನಾವು ನೋಡೋದಷ್ಟು ಗಲಾಟೆಗಳು ಮಾಡಿದ್ದಾರೆ. ಒಂದು 3 ಜನರ ಹೆಣ ಕೂಡ ಬಿದ್ದಿದೆ. ಸುಮಾರು 700ಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿದ್ದಾವೆ. ಒಂದು ಕಡೆ ಪ್ರಧಾನಿ ನರೇಂದ್ರ ಮೋದಿಯವರು ಕ್ರೈಸ್ತರ ಚರ್ಚಿಗೆ ಹೋಗ್ಬಿಟ್ಟು ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ಹೇಳ್ತಾರೆ, ಶಾಂತಿ ಪ್ರೀತಿಯ ಸಂದೇಶವನ್ನು ಸಾರ್ತಾರೆ. ಇನ್ನೊಂದು ಕಡೆ BJP ಆಡಳಿತದಲ್ಲಿರುವಂಥ ರಾಜ್ಯಗಳಲ್ಲೇ ಕ್ರಿಸ್ಮಸ್ ಹಬ್ಬಕ್ಕೆ ತೊಂದರೆ ಕೊಡುವ, ಚರ್ಚ್ಗಳಿಗೆ ಬೆಂಕಿ ಇಡುವ, ಕ್ರೈಸ್ತರಿಗೆ ಹೊಡೆಯುವ, ಬಡಿಯುವ, ಕ್ರಿಸ್ಮಸ್ ಹಬ್ಬದ ಸಾಂಕೇತಿಕವಾಗಿರುವಂತಹ ಸಾಮಾನು ಸರಂಜಾಮುಗಳನ್ನು ಹಾಳು ಮಾಡುವ ಕೆಲಸವನ್ನು ಮಾಡಿದ್ದಾರೆ. ಕೆಲವು ಸಲ ಅಲ್ಪಸಂಖ್ಯಾತ ಸಮುದಾಯಗಳು ಏನು ಮಾಡಬೇಕಂದ್ರೆ, ಈಗ ಕ್ರೈಸ್ತರ ಪ್ರಾಬ್ಲಮ್ ಬಂದಾಗ ಅದು ಕ್ರೈಸ್ತರ ಪ್ರಾಬ್ಲಮ್ ಅವ್ರು ನೋಡ್ಕೊಳ್ಳಿ, ಮುಸಲ್ಮಾನರ ಪ್ರಾಬ್ಲಮ್ ಬಂದಾಗ ಅದು ಮುಸಲ್ಮಾನರ ಪ್ರಾಬ್ಲಮ್ ಅವ್ರು ನೋಡ್ಕೊಳ್ಳಿ, ಅಲ್ಪಸಂಖ್ಯಾತ ಸಿಖ್ಖರ ಅಥವಾ ಜೈನರ ಅಥವಾ ಬೌದ್ಧರ ಏನಾದರೂ ಸಮಸ್ಯೆಗಳಾದರೆ ಅದು ಅವ್ರವ್ರಿಗೆ ಸಂಬಂಧಪಟ್ಟಿದ್ದು ಅವರು ನೋಡ್ಕೋತಾರೆ ಅಂತ ಅಲ್ಪಸಂಖ್ಯಾತ ಸಮುದಾಯಗಳು ಸುಮ್ಮನಿರುವಂತಹ ಪರಿಣಾಮವೇ ಇವತ್ತು ನಿಮ್ಮದು ನಿಮಗೆ, ನಮ್ಮದು ನಮಗೆ ಅನ್ನುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾಗಿ ಅವ್ರನ್ನ ಬಿಟ್ಟು ಇವ್ರನ್ನ ಬಿಟ್ಟು ಅವ್ರು ಯಾರು ಅಂತ ಹೇಳ್ಬಿಟ್ಟು ಒಬ್ಬರನ್ನೇ ದಾಡ್ಕೊಂಡು ನಿಮ್ಮ ಬುಡಕ್ಕೆ ಬಂದು ಇವ್ರನ್ನ ನಿಲ್ತಾ ಇದ್ದಾರೆ. ವಿವಿಧ ಕ್ರೈಸ್ತ ಸಂಘಟನೆಗಳು, ಮಾನವ ಹಕ್ಕುಗಳ ಗುಂಪುಗಳು ಮತ್ತು ಮಾಧ್ಯಮ ವರದಿಗಳ ಪ್ರಕಾರ 2025ರಲ್ಲಿ ಸುಮಾರು 700ಕ್ಕೂ ಹೆಚ್ಚು ಹಿಂಸಾಚಾರದ ಪ್ರಕರಣಗಳು ದಾಖಲಾಗಿದ್ದಾವೆ. ಈ ಪೈಕಿ ಕ್ರಿಸ್ಮಸ್ ಅವಧಿಯಲ್ಲೇ 60ಕ್ಕೂ ಹೆಚ್ಚು ಘಟನೆಗಳು ನಡೆದಿವೆ. ಕನಿಷ್ಠ 3 ಮಂದಿ ಸಾವನ್ನಪ್ಪಿದ್ದಾರೆ, 150ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ. ಉತ್ತರ ಪ್ರದೇಶ, ಛತ್ತೀಸ್ಗಢ, ಮಧ್ಯಪ್ರದೇಶ, ಅಸ್ಸಾಂ, ರಾಜಸ್ಥಾನ, ಒಡಿಶಾ, ಕೇರಳ ಸೇರಿದಾಗೆ ಹಲವು ರಾಜ್ಯಗಳಲ್ಲಿ ಕ್ರಿಸ್ಮಸ್ ಸಮಯದಲ್ಲಿ ಪ್ರಾರ್ಥನೆಗಳಿಗೆ ಅಡಚಣೆ, ಚರ್ಚ್ಗಳ ಮೇಲೆ ದಾಳಿ, ಕ್ರಿಸ್ಮಸ್ ಅಲಂಕಾರಗಳ ನಾಶ ಮತ್ತು ಸಾರ್ವಜನಿಕ ಬೆದರಿಕೆಗಳು ವರದಿಯಾಗಿದ್ದಾವೆ. ಕ್ರಿಸ್ಮಸ್ ಹಬ್ಬವನ್ನು ವಿರೋಧಿಸಿ ಉತ್ತರ ಪ್ರದೇಶದ ಬರೇಲಿ ಮತ್ತು ಲಕ್ನೋಗಳಲ್ಲಿ ಚರ್ಚ್ಗಳ ಹೊರಗೆ ಪ್ರತಿಭಟನೆಗಳು ನಡೆದರೆ, ಮಧ್ಯಪ್ರದೇಶದ ಜಬಲ್ಪುರ ಮತ್ತು ಜಬುವಾಗಳಲ್ಲಿ ಪ್ರಾರ್ಥನಾ ಸಭೆಗಳಿಗೆ ಅಡಚಣೆ ಉಂಟು ಮಾಡಿದ್ದಾರೆ. ಬಹಳ ಅಮಾನವೀಯ ಘಟನೆ ಏನಂದ್ರೆ, ಜಬುವಾದಲ್ಲಿ ಅಂಧ ಕ್ರೈಸ್ತ ಮಹಿಳೆಯ ಮೇಲೆ ಹಲ್ಲೆಯನ್ನು ನಡೆಸಿದ್ದಾರೆ. ಅಸ್ಸಾಂನ ನಲ್ಬಾರಿಯಲ್ಲಿ ಶಾಲೆಯಲ್ಲಿದ್ದ ಕ್ರಿಸ್ಮಸ್ ಅಲಂಕಾರಗಳನ್ನು ಸುಟ್ಟು ಹಾಕಲಾಗಿದೆ. ಕೇರಳದ ಪಲಕ್ಕಾಡ್ನಲ್ಲಿ ಕ್ಯಾರೋಲ್ ಹಾಡುತ್ತಿದ್ದ ಗುಂಪಿನ ಮೇಲೆ ದಾಳಿ ನಡೆಸಿದ್ದಾರೆ. ಛತ್ತೀಸ್ಗಢದ ಕಾಂಕರ್ ಜಿಲ್ಲೆಯ ಬಡತೆವಾಡ ಗ್ರಾಮದಲ್ಲಿ ಆ ಗ್ರಾಮದ ಸರ್ಪಂಚ್ ತನ್ನ ತಂದೆಯನ್ನು ಕ್ರೈಸ್ತ ಪದ್ಧತಿ ಪ್ರಕಾರ ದಫನ್ ಮಾಡಿದ ಕಾರಣಕ್ಕೆ ಕ್ರೈಸ್ತ ಆದಿವಾಸಿ ಮನೆಯನ್ನು ಸುಟ್ಟು ಹಾಕಲಾಯಿತು. 3 ಚರ್ಚ್ಗಳಿಗೆ ಬೆಂಕಿ ಹಚ್ಚಲಾಯಿತು. ಈ ಹಿಂಸೆಯನ್ನು ನಿಯಂತ್ರಿಸಲು ಬಂದ 20ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿ ಮೇಲೆ ಹಲ್ಲೆ ನಡೆಸಲಾಯಿತು. ಡಿಸೆಂಬರ್ 24ನೇ ತಾರೀಕು ಸರ್ವ ಹಿಂದೂ ಸಮಾಜ್ ಮತ್ತು ಇತರ ಸಂಘಟನೆಗಳು ಪ್ರತಿಭಟನೆ ಮಾಡ್ತಿರುವಂಥ ಸಂದರ್ಭದಲ್ಲಿ ರಾಯಪುರದ ಮ್ಯಾಗ್ನೆಟೋ ಮಾಲ್ನಲ್ಲಿ ಭೀಕರ ಗಲಭೆ ನಡೆಯಿತು. ಲಾಠಿ ಮತ್ತು ಹಾಕಿ ಸ್ಟಿಕ್ಗಳೊಂದಿಗೆ ಗುಂಪು ಮಾಲ್ಗೆ ನುಗ್ಗಿ ಕ್ರಿಸ್ಮಸ್ ಟ್ರೀ, ಲೈಟ್ಗಳು, ಸಾಂಟಾಕ್ಲಾಸ್ ಮೂರ್ತಿಗಳನ್ನು ಧ್ವಂಸಗೊಳಿಸಿದರು. ಮಾಲ್ ಸಿಬ್ಬಂದಿಗೆ ಬೆದರಿಕೆ ಹಾಕಿದರು ಮತ್ತು ಲಕ್ಷಾಂತರ ರೂಪಾಯಿ ನಷ್ಟವನ್ನು ಉಂಟು ಮಾಡಿದರು. ಒಡಿಶಾದ ಪುರಿ ಮತ್ತು ಭುವನೇಶ್ವರದಲ್ಲಿ ಸಾಂಟಾಕ್ಲಾಸ್ ಮತ್ತು ಕ್ರಿಸ್ಮಸ್ ವಸ್ತುಗಳನ್ನು ಮಾರುತ್ತಿದ್ದ ವ್ಯಾಪಾರಿಗಳಿಗೆ ಇದು ಹಿಂದೂ ರಾಷ್ಟ್ರ ಎಂದು ಬೆದರಿಸಿ ಅಂಗಡಿಗಳನ್ನು ಮುಚ್ಚಿಸುವ ಘಟನೆಗಳು ನಡೆದಿವೆ. ಇವುಗಳು ಸಾಂಕೇತಿಕವಾಗಿದ್ದರೂ ಸಾರ್ವಜನಿಕ ಸ್ಥಳಗಳಲ್ಲಿ ಒಂದು ಧರ್ಮದ ಅಸ್ತಿತ್ವವನ್ನೇ ಪ್ರಶ್ನಿಸುವ, ಭಯ ಹುಟ್ಟಿಸುವ ಸಂದೇಶವನ್ನು ನೀಡುತ್ತದೆ. ಈ ಹಂತದಲ್ಲಿ ಸ್ವಾಮಿ ವಿವೇಕಾನಂದ ಅವರು ಹೇಳಿದ ಒಂದು ಮಾತು ನೆನಪಾಗುತ್ತೆ. ಜೀಸಸ್ ಬದುಕಿದ ದಿನಗಳಲ್ಲಿ ನಾನೇನಾದರೂ ಫೆಲೆಸ್ತೀನಲ್ಲಿ ಇದ್ದಿದ್ರೆ ಕಣ್ಣೀರಿನಿಂದಲ್ಲ, ನನ್ನ ಹೃದಯದಿಂದ ರಕ್ತ ಬಸಿದು ಪಾದ ತೊಳೆಯುತ್ತಿದ್ದೆ ಅಂತ. ನೋಡಿ, ಹೇಗಿದ್ದ ಕಾಲ ಹೇಗಾಯಿತು ನೋಡಿ. ಈ ದೇಶದಲ್ಲಿ ಕಾನೂನು ಒಬ್ಬೊಬ್ಬರಿಗೆ ಒಂದೊಂದು ಥರ ಇದೆಯಾ, ಅವ್ರಿಗೆ ಬೇರೆ ಇವರಿಗೆ ಬೇರೆ. ಆಲ್ಮೋಸ್ಟ್ ಈ ಪ್ರಕರಣಗಳೆಲ್ಲ ನಡೆದಿರೋದು BJP ಆಡಳಿತದಲ್ಲಿರುವಂಥ ರಾಜ್ಯಗಳಲ್ಲಿ. ಹಾಗಾದ್ರೆ BJP ಆಡಳಿತದಲ್ಲಿರುವ ರಾಜ್ಯಗಳಲ್ಲಿ ಯಾಕೆ ಹೀಗಾಗ್ತಾ ಇದೆ? ಧಾರ್ಮಿಕ ಅಲ್ಪಸಂಖ್ಯಾತರ ಮೇಲೆ ದಬ್ಬಾಳಿಕೆಗಳು ಯಾಕೆ ಆಗ್ತಿದ್ದಾವೆ? ಇವ್ರ ಅಜೆಂಡಾನೇ ಕ್ಲಿಯರ್ ಆಗಿದೆಯಲ್ಲ. ಒಂದು ಧರ್ಮದ ವಿರುದ್ಧ, ಒಂದು ಪ್ರೊಪಗಂಡದ ಪರ ಕೆಲಸ ಮಾಡ್ತಿರುವಂಥ ಇವರ ಮಾನಸಿಕತೆಯೇ ಅಲ್ಲಿ ಅಧಿಕಾರವನ್ನು ನಡೆಸ್ತಾ ಇದ್ರೆ ಅಲ್ಲಿರುವಂಥ ಅಲ್ಪಸಂಖ್ಯಾತರ ಪರಿಸ್ಥಿತಿ ಏನಾಗ್ಬೋದು? ಅದಕ್ಕೇನಾದರೂ ಸಂಶೋಧನೆ ಮಾಡಿ, ಬಹಳ ಗಂಭೀರವಾದ ಅಧ್ಯಯನ ಮಾಡಿ ಏನಾದರೂ ವರದಿ ಕೊಡಬೇಕಾ? ಇಲ್ಲ, ಬಹಿರಂಗ BJP ಉದ್ದಕ್ಕೂ ಧಾರ್ಮಿಕ ಅಲ್ಪಸಂಖ್ಯಾತರನ್ನ ದ್ವೇಷ ಮಾಡ್ಕೊಂಡೇ ಬರುತ್ತೆ. ಒಂದು ಕಡೆ ನರೇಂದ್ರ ಮೋದಿ ಅವರು ಮಸೀದಿಗಳಿಗೆ ಭೇಟಿ ಕೊಡ್ತಾರೆ, ಚರ್ಚ್ಗಳಿಗೆ ಭೇಟಿ ಕೊಡ್ತಾರೆ, ಶಾಂತಿ ಪ್ರೀತಿಯ ಸಂದೇಶವನ್ನು ಸಾರ್ತಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವತ್ತೂ ಕೂಡ ಸಿಕ್ಕಾಕೊಳ್ಬಾರ್ದು ಅನ್ನೋ ಕಾರಣಕ್ಕೆ ಇದನ್ನು ಮಾಡ್ತಿದ್ದಾರೋ ಇಲ್ವೋ ಗೊತ್ತಿಲ್ಲ.
ಆದರೆ ದೇಶದ ಒಳಗಡೆ ಪ್ರಧಾನಿ ಮೋದಿ ಆಗಲಿ ಕೇಂದ್ರ ಸರ್ಕಾರವಾಗಲಿ ತಾವು ನಡೆದುಕೊಳ್ಳುವಂಥ ರೀತಿಯೇ ಬೇರೆ, ಈ ದೇಶದ ಒಳಗಡೆ ಬೆತ್ತುತ್ತಿರುವಂಥ ವಿಚಾರಗಳೇ ಬೇರೆ. ಅದೆಲ್ಲದರ ಪರಿಣಾಮ ಹಿಂದೂ ಮುಸ್ಲಿಂ ಅನ್ನುವಂಥ ಗಂಭೀರವಾದ ಸಮಸ್ಯೆ ಇರುವಂಥ ಈ ದೇಶದಲ್ಲಿ ಇವತ್ತು ಹಿಂದೂ ಕ್ರೈಸ್ತ ಅನ್ನುವ ಮಟ್ಟಿಗೆ ಸಂಘರ್ಷದ ವಾತಾವರಣ ನಿರ್ಮಾಣ ಆಗಿದೆ. ಭಾರತದ ಧರ್ಮ ಸ್ವಾತಂತ್ರ್ಯ ಎದುರಿಸುತ್ತಿರುವ ಗಂಭೀರ ಸವಾಲಿನ ಕಾಲಘಟ್ಟದಲ್ಲಿ ನಾವಿದ್ದೀವಿ. ಈಗ ವಿಷ ಬೀಜ ಬಿತ್ತುವವರ ಕೈಯಲ್ಲಿ ನಾವು ಅಧಿಕಾರವನ್ನು ಕೊಟ್ಟರೆ ಅವರು ಇನ್ನೇನು ಮಾಡಿ ಯಾರು? ಎಲ್ಲವೂ ಸ್ಪಷ್ಟ, ಯಾವುದೂ ಕೂಡ ಅಸ್ಪಷ್ಟ ಇಲ್ಲ. ಯಾವುದೇ ಕಾರಣಕ್ಕೂ ಯಾವುದೇ ಸಂದರ್ಭದಲ್ಲಿ ಈ ಪ್ರಮಾಣದಲ್ಲಿರುವಂಥ ಅಲ್ಪಸಂಖ್ಯಾತರಿಂದ ಬಹುಸಂಖ್ಯಾತರಿಗೆ ಅಪಾಯ ಇಲ್ಲದೇ ಇದ್ರೂ ಕೂಡ ಅಪಾಯ ಇದೆ. 2047ಕ್ಕೆ 2050ಕ್ಕೆ ಇದು ಮುಸ್ಲಿಂ ರಾಷ್ಟ್ರ ಆಗುತ್ತೆ, ಹಿಂದೂಗಳು ಅಲ್ಪಸಂಖ್ಯಾತರಾಗ್ತಾರೆ ಅಂತೇಳಿ ಅವೈಜ್ಞಾನಿಕವಾದಂಥ ಸುಳ್ಳುಗಳನ್ನು ಹೇಳ್ತಾ ಪದೇ 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 ಅಲ್ಪಸಂಖ್ಯಾತರ ಮೇಲೆ ದಾಳಿ ಆಗುವಂತಹ ಸಂದರ್ಭವನ್ನು ಸೃಷ್ಟಿ ಮಾಡ್ತಿದ್ದಾರೆ. ಕೋಮು ಗಲಭೆ, ಕೋಮು ಸಂಘರ್ಷದ ವಾತಾವರಣವನ್ನು ನಿರ್ಮಿಸ್ತಿದ್ದಾರೆ. ಅದಿವತ್ತು ಯಾವ ಪ್ರಮಾಣಕ್ಕೆ ತಲುಪಿದೆ ಅಂದರೆ ಸ್ವತಂತ್ರ ಭಾರತದಲ್ಲಿ ಯಾವತ್ತೂ ಆಗದಷ್ಟು ದಾಳಿಗಳು ಈ ಸಲ ಈ ಕ್ರಿಸ್ಮಸ್ನಲ್ಲಿ ಕ್ರೈಸ್ತರ ಮೇಲೆ ಆಗಿವೆ, ಕ್ರೈಸ್ತ ಆಚರಣೆಗಳ ಮೇಲೆ ಆಗಿದ್ದಾವೆ, ಕ್ರಿಸ್ಮಸ್ ಹಬ್ಬದ ಮೇಲೆ ಆಗಿದ್ದಾವೆ. ಇವೆಲ್ಲವೂ ಕೂಡ ಜಗಜ್ಜಾಹೀರು. ಪ್ರಶ್ನೆ ಕೇಳ್ತಾರೆ, ಉತ್ತರ ಕೊಡಲೇಬೇಕಾಗುತ್ತೆ. ನೀವೇ ಬಿತ್ತಿದಂತಹ ವಿಷ ಬೀಜ ಇವತ್ತು ಹೆಮ್ಮರವಾಗಿ ಬೆಳೆದಿದೆ, ಬೆಳೀತಾ ಇದೆ. ನಾಳೆ ಏನಾದರೂ ನೀವು ಅಂತಾರಾಷ್ಟ್ರೀಯ ಒತ್ತಡಕ್ಕೆ ಮಣಿದು ತಡೆಯೋಕೆ ಹೋದರೆ ಅದು ನಿಮ್ಮನ್ನು ಕೂಡ ಬಿಡಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ದಯವಿಟ್ಟು ಎಲ್ಲರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಈ ಚಾನಲ್ಗೆ ಜಾಯ್ನ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಎಲ್ಲರೂ ಶೇರ್ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ನನ್ನ ಯುಕ್ತಿಗೆ ನಿಮ್ಮ ಶಕ್ತಿಯೇ ಶ್ರೀರಕ್ಷೆ.